ಕರ್ನಾಟಕ ಪತ್ರಕರ್ತರ ಸಂಘದ ಕಂಪ್ಲಿ ತಾಲೂಕು ಅಧ್ಯಕ್ಷರಾಗಿ ರಘುವೀರ್ ಅವಿರೋಧವಾಗಿ ಆಯ್ಕೆ. ಕರ್ನಾಟಕ ಪತ್ರಕರ್ತರ ಸಂಘದ ಕಂಪ್ಲಿ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಜರುಗಿದೆ. ಈ ಪ್ರಕ್ರಿಯೆಯಲ್ಲಿ ಸಿದ್ದ ಟಿವಿ ರಘುವೀರ್ ಅವರನ್ನ ತಾಲೂಕು ಘಟಕದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ತಾಲೂಕು ಉಪಾಧ್ಯಕ್ಷನಾಗಿ ಸಚ್ಚಿದಾನಂದ ಹಿರೇಮಠ, ಪ್ರಧಾನ ಕಾರ್ಯದರ್ಶಿಯಾಗಿ ಮರಿಯಪ್ಪ, ಖಜಾಂಚಿಯಾಗಿ ಚನ್ನಕೇಶವ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಟಿಎಚ್ಎಂ ರಾಜ್ಕುಮಾರ್, ಮಂಜುನಾಥ್, ದಶರಥ ಅವರು ಆಯ್ಕೆ ಮಾಡಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಯಾಳ್ಪಿ ವಲಿ ಭಾಷಾ ಅವರು, ರಘುವೀರ್ ಅವರು ಎಲ್ಲ ಪತ್ರಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಬೆಳವಣಿಗೆಗೆ ಕಾರ್ಯನಿರ್ವಹಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್, ಜಿಲ್ಲಾ ಉಪಾಧ್ಯಕ್ಷರು ಕೆ ಬಚಾರಪ್ಪ ಹಾಗೂ ಕೆ ವೀರಭದ್ರಗೌಡ, ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ಮಂಡೂರು ಹಾಗೂ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ಪತ್ರಕರ್ತರ ಅಸೋಸಿಯೇಷನ್ ಇವತ್ತು ತಾಲೂಕು ಘಟಕವನ್ನು ನಾವು ಕಂಪ್ನಿಯಲ್ಲಿ ಇವತ್ತು ರಚನೆ ಮಾಡಿದ್ದೀವಿ. ಪತ್ರಕರ್ತರನ್ನ ಎಲ್ಲರೂ ಒಗ್ಗೂಡಿಸಿ ತಾಲೂಕು ಘಟಕವನ್ನು ವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅಧ್ಯಕ್ಷರಾಗಿ ರಘುವೀರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಆಮೇಲೆ ಉಪಾಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಹಿರೇಮಠ ಅವರು ಮಾಡಿದ್ದೀವಿ. ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮರಿಯಪ್ಪ, ಆಮೇಲೆ ಕಾರ್ಯದರ್ಶಿಯಾಗಿ ಮಂಜುನಾಥ್, ಖಜಾಂಚಿಯಾಗಿ ಕೇಶವರನ್ನ, ಆಮೇಲೆ ಡಿಸ್ಟಿಕ್ ಇಸಿ ಮೆಂಬರಾಗಿ ರವಿ ಮಂಡೂರವ್ರನ್ನ ನೇಮಕ ಮಾಡಿದ್ವಿ. ಉಳಿದಂತೆ ಎಲ್ಲರೂ ಕೂಡ ಕಾರ್ಯಕಾರಿ ಮಂಡಳಿಯ ಮೆಂಬರ್ಸ್ ಆಗಿ ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಪತ್ರಕರ್ತರು ಅಂದ ತಕ್ಷಣವೇ ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ಆಗು ಹೋಗುವುದು ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ಅನುಕೂಲತೆಗಳ ಆಗಲಿ ಯಾವುದೂ ಕೂಡ ನಮಗೆ ಇಲ್ಲ. ಹಾಗಾಗಿ ಪತ್ರಕರ್ತರನ್ನು ಎಲ್ಲರನ್ನೂ ಒಗ್ಗೂಡಿಸಿ ಪತ್ರಕರ್ತರಿಗೆ ಪತ್ರಕರ್ತರಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಅವ್ರಿಗೇನು ಒದಗಿಸ್ಬೇಕು ಅವನ್ನೆಲ್ಲವನ್ನು ಕೂಡ ಇಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿ ಅವರು ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ನಾವು ಅಸೋಸಿಯೇಷನ್ ಕಟ್ಟಿದ್ದೀವಿ. ಇದನ್ನು ಜಿಲ್ಲೆಯಲ್ಲಿ ನಾವೆಲ್ಲ ತಾಲೂಕುಗಳಲ್ಲಿ ಮಾಡ್ತಾಯಿದ್ದೀವಿ. ರಾಜ್ಯದಲ್ಲಿ ಕೂಡ ಭಾಳ ಪ್ರಭಾವಿ ಇರತಕ್ಕಂಥ ಅಸೋಸಿಯೇಷನ್. ಹಾಗಾಗಿ ಕಂಪ್ನಿಯಲ್ಲಿ ಕೂಡ ನಾವು ರಚನೆ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ